ಯುವ ಆರಂಭಿಕ ಬ್ಯಾಟ್ಸ್ಮನ್ ವೈಭವ್ ಸೂರ್ಯವಂಶಿ ಶ್ರೀಲಂಕಾ ಆಟಗಾರರ ಜೊತೆ ಜಗಳ ಆಡಿದ್ದಾರೆ. ದಂಬುಲಾದಲ್ಲಿ ಭಾರತ ಎ ಮತ್ತು ಶ್ರೀಲಂಕಾ ಎ ನಡುವೆ ತ್ರಿಕೋನ ಸರಣಿಯ ಪಂದ್ಯ ನಡೆಯಿತು. ಪಂದ್ಯ ಟೈನಲ್ಲಿ ಕೊನೆಯಾಗಿದ್ದರಿಂದ ಸೂಪರ್ ಓವರ್ ನಡೆಸಲಾಯಿತು. ಸೂಪರ್ ಓವರ್ನಲ್ಲಿ ಭಾರತ ಸೋಲ್ಬೇಕಾಯಿತು. ಪಂದ್ಯದ ಸಮಯದಲ್ಲಿ ವೈಭವ್ ಕೋಪಗೊಂಡು ಶ್ರೀಲಂಕಾ ಆಟಗಾರರ ಜೊತೆ ವಾಗ್ವಾದಕ್ಕಿಳಿದ್ರು. ಪರಿಸ್ಥಿತಿ ಉಲ್ಬಣವಾಗಿ ಇಬ್ಬರು ಕೈ ಮಿಲಾಯಿಸೋ ಹಂತಕ್ಕೆ ತಲುಪಿತು. ನಂತರ ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ಆಟಗಾರರು ಮಧ್ಯಪ್ರವೇಶ ಮಾಡಿದ್ರು. ಸೋಮವಾರ ಭಾರತ ಎ ಮತ್ತು ಶ್ರೀಲಂಕಾ ಎ ನಡುವೆ ನಡೆದ ರೋಮಾಂಚಕ ಪಂದ್ಯವನ್ನು ಸೂಪರ್ ಓವರ್ನಲ್ಲಿ ನಿರ್ಧರಿಸಲಾಯಿತು. ಅಲ್ಲಿ ಆತಿಥೇಯ ಶ್ರೀಲಂಕಾ ಎ ತಂಡ ಭಾರತ ಎ ತಂಡವನ್ನು 6 ರನ್ಗಳಿಂದ ಸೋಲಿಸಿ ಪಾಯಿಂಟ್ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದುಕೊಳ್ತು. ಎರಡೂ ತಂಡಗಳು ನಿಗದಿತ 50 ಓವರ್ಗಳಲ್ಲಿ ತಲಾ 265 ರನ್ಗಳನ್ನು ಗಳಿಸಿದ್ವು. ಇದರಿಂದ ಪಂದ್ಯ ಸೂಪರ್ ಓವರ್ಗೆ ಹೋಯಿತು. ಟೈ ಆದಮೇಲೆ ಪಂದ್ಯವನ್ನು ಸೂಪರ್ ಓವರ್ ಮೂಲಕ ಡಿಸೈಡ್ ಮಾಡಲಾಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ಎ ತಂಡ ಸೂಪರ್ ಓವರ್ನಲ್ಲಿ 16 ರನ್ ಗಳಿಸಿ ಭಾರತ ಎ ತಂಡಕ್ಕೆ 17 ರನ್ಗಳ ಗುರಿ ಕೊಡ್ತು. ಇದಕ್ಕೆ ಪ್ರತಿಯಾಗಿ ಭಾರತ ಎ ತಂಡ ಒತ್ತಡದಲ್ಲಿ ಪತನವಾಗಿ ಕೇವಲ 10 ರನ್ಗಳಿಗೆ ಸೀಮಿತವಾಯಿತು. ಶ್ರೀಲಂಕಾ ಎ ತಂಡ ಸೂಪರ್ ಓವರ್ನಲ್ಲಿ 6 ರನ್ಗಳಿಂದ ಗೆಲ್ತು. ಈ ಗೆಲುವಿನೊಂದಿಗೆ ಶ್ರೀಲಂಕಾ ಎ ತಂಡ 4 ಅಂಕ ಗಳಿಸಿ ಪಾಯಿಂಟ್ ಟೇಬಲ್ನಲ್ಲಿ ಫಸ್ಟ್ ಪ್ಲೇಸ್ನಲ್ಲಿದೆ. ಪರಿಸ್ಥಿತಿ ಉಲ್ಬಣಗೊಂಡಿರುವುದನ್ನು ನೋಡಿದ ಶ್ರೀಲಂಕಾದ ಆಟಗಾರ ನಿರೋಶನ್ ಡಿಕ್ವೆಲಾ ಸೂರ್ಯವಂಶಿಯನ್ನ ತಡೆದು ಪರಿಸ್ಥಿತಿಯನ್ನ ತಿಳಿಗೊಳಿಸೋ ಪ್ರಯತ್ನ ಮಾಡಿದ್ರು. ಸೂರ್ಯವಂಶಿ ಆಟಗಾರರ ಮೇಲೆ ಕೈ ಹಾಕೋದಕ್ಕೂ ಕೂಡ ಹೋದ್ರು. ಅಂದ್ರೆ ಒಬ್ಬ ಆಟಗಾರರನ್ನ ತಳ್ಳಿದ್ದಾರೆ. ಅವರ ತಂಡದ ಸದಸ್ಯರು ಅವರನ್ನ ಶಾಂತಗೊಳಿಸಿ ಪೆವಿಲಿಯನ್ಗೆ ಕಳುಹಿಸಿದ್ರು. ಪಂದ್ಯ ತುಂಬಾನೇ ರೋಮಾಂಚನಕಾರಿಯಾಗಿದ್ರಿಂದ ಪರಿಸ್ಥಿತಿ ಈ ರೀತಿ ತಿರುಗಿತ್ತು ಅಂತ ಹೇಳಲಾಗ್ತಾ ಇದೆ. IPLನಲ್ಲಿ ಮಿಂಚಿದಂತಹ ವೈಭವ್ ಸೂರ್ಯವಂಶಿ ಈಗ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಮಾಡಿದ್ದಾರೆ ಇವರನ್ನ. ಆದರೆ ಇದಕ್ಕೂ ಒಂದಷ್ಟು ಟೀಕೆಗಳು ವ್ಯಕ್ತವಾಯಿತು. ಪಂದ್ಯ ಮುಗಿದ ಕ್ಷಣದಲ್ಲೇ ಅಂಪೈರ್ಗಳ ಜೊತೆ ಸತತ ಜಗಳಕ್ಕಿಳಿದ ತಂಡದ ನಾಯಕ ತಿಲಕ್ ವರ್ಮಾ ಅವರೇ ಈ ಜಗಳಕ್ಕೆ ಒಂದು ರೀತಿ ಮುನ್ನುಡಿ ಬರೆದ್ರು ಅಂತಾನು ಹೇಳಲಾಗ್ತಾ ಇದೆ. ಇದು ಕೂಡ ಒಂದು ರೀತಿ ಬೇಸರಕ್ಕೆ ಕಾರಣ ಆಯಿತು. ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡೋ ಆಟಗಾರರು ತಾಳ್ಮೆ ಕಳೆದುಕೊಂಡ್ರೆ ಹೇಗೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕ್ರಿಯೇಟ್ ಆಗುತ್ತೆ. ವೈಭವ್ ಡ್ರೆಸ್ಸಿಂಗ್ ಕೋಣೆಗೆ ವಾಪಸ್ ಹೋಗ್ತಾ ಇದ್ದಾಗ ಶ್ರೀಲಂಕಾದ ಆಟಗಾರ ಅನಗತ್ಯವಾಗಿ ಅವರನ್ನ ಕೆಣಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದು ಮಿತಿ ಮೀರಿದ್ದಕ್ಕೆ ವೈಭವ್ ಅದಕ್ಕೆ ಈ ರೀತಿ ರಿಯಾಕ್ಟ್ ಮಾಡೋ ಕೆಲಸ ಮಾಡಿದ್ರು ಅಂತಾನು ಹೇಳಲಾಗ್ತಾ ಇದೆ. ಇದನ್ನ ತಿಲಕ್ ವರ್ಮಾ ಅವರೇ ಹೇಳ್ಕೊಂಡಿದ್ದಾರೆ. ಆದರೆ ಇನ್ನೂ ವಯಸ್ಸು ಚಿಕ್ಕದು, ಇನ್ನೂ ಆಡೋದು ಬಹಳಷ್ಟಿದೆ. ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆದ ಫಸ್ಟ್ ಸ್ಟೇಜ್ನಲ್ಲೇ ಈ ರೀತಿಯಾಗಿ ನಡ್ಕೊಂಡ್ರೆ ಹೇಗೆ, ಸ್ವಲ್ಪ ತಾಳ್ಮೆ ಬೇಕಾಗಿತ್ತು ಅಂತಾನು ಕೆಲವರು ವೈಭವ್ ಸೂರ್ಯವಂಶಿಯ ನಡೆಯ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.